ಅಶೋಕ್ ಪಟ್ಟಣ ನಾಮಪತ್ರ ವಾಪಸ್. ಯಾದವಾಡ ಬೆನ್ನಿಗೆ ನಿಲ್ತಾರಾ ಶಾಸಕ ಅಶೋಕ್ ಪಟ್ಟಣ? ಡಿಸಿಸಿ ನಿರ್ದೇಶಕ ಸ್ಥಾನದ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ನಾಮಪತ್ರ ವಾಪಸ್ ಪಡೆಯುವ ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಹಲವು ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ರಾಮದುರ್ಗದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಶಾಸಕ ಅಶೋಕ್ ಪಟ್ಟಣ ತಮ್ಮ ನಾಮಪತ್ರ ವಾಪಸ್ ಪಡೆಯುವ ಮೂಲಕ ಕುತೂಹಲ ಮೂಡಿಸಿದ್ದಾರೆ. ಸದ್ಯ ಕಣದಲ್ಲಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಮಲ್ಲಣ್ಣ ಯಾದವಾಡ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಶ್ರೀಕಾಂತ್ ರಮಣ ಇದ್ದಾರೆ. ಸದ್ಯ ನಾಮಪತ್ರ ವಾಪಸ್ ಪಡೆದಿರುವ ಶಾಸಕ ಅಶೋಕ್ ಪಟ್ಟಣ ಯಾರಿಗೆ ಬೆಂಬಲ ನೀಡುತ್ತಾರೆ ಎಂಬ ಕುತೂಹಲ ಮೂಡಿದೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅವರು, ವೈಯಕ್ತಿಕ ಕಾರಣದಿಂದ ನಾಮಪತ್ರ ವಾಪಸ್ ಪಡೆದಿರುವೆ. ನನ್ನ ಬೆಂಬಲ ಯಾರಿಗೆ ಎಂಬುದನ್ನು ಮುಂದೆ ಸ್ಪಷ್ಟಪಡಿಸುವೆ ಎಂದು ಹೇಳಿದರು. ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ. ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿಂದ ನಾನು ನಾಮಪತ್ರ ಹಿಂದೆ ಪಡ್ತಾ ಇದ್ದೀನಿ. ನಮ್ಮ ವೈಯಕ್ತಿಕ ಕಾರಣ ಇರ್ತಾರೆ, ಮುಂದೆ ರೀಶಬಲ್ ಆಗ್ತಾ ಇರ್ತದೆ. ಆಮೇಲೆ ಅಕಸ್ಮಾತ್ ಹೆಚ್ಚು ರಿಸಲ್ಟ್ DCC ಬ್ಯಾಂಕಿಗೆ ಸೋತಾನೆ ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣನೂ ಬರ್ಬೋದು. ಅದರಿಂದ ಯಾವುದಕ್ಕೆಲ್ಲ ಆಸ್ಪತ್ರೆ ಕೊಡಬಾರ್ದು. ಯಾರು ಸಂಬಳ ಮುಂದಿನ ದಿನದಾಗ ಹೇಳ್ತೀನಿ. ಇನ್ನ ಟೈಮ್ ಉಸ್ತುವಾರಿ ಸಚಿವರು ಬೇರೆ ಯಾವುದೋ ಕಾರಣ ಕೂತಿದ್ರು, ಬೇರೆ ಏನೋ ಕೆಲಸ ಜಾರಕಿಹೊಳಿ ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದ್ದು ಕೊಡ್ಸಿದ್ದೆ ಯಾವುದೋ ಬ್ಯಾಂಕಿನ ಚುನಾವಣೆ ನಿಂತಿದ್ದೆ. ಸೋಲಿನ ರೀತಿ ನನಗೆ ಇಲ್ಲ. ಸೋಲಿನ ರೀತಿ ಗೆಲ್ತಾ ಇತ್ತು, ಚೆನ್ನಾಗಿ ನಗರ್ತಾನೆ ಇದ್ದೀನಿ, ಬಹಳ ಖುಷಿಯಾಗಿದೆ. ಕಾರಣಾಂತರಗಳಲ್ಲಿ ಬೇಕಾದಷ್ಟು ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ. ಮುಂದೆ ಸಚಿವ ಸಂಪುಟ ಇದೆ. ಆ ಟೈಮ್ನಾಗ ನಾವು ಈ ಚುನಾವಣೆ ಸ್ವಲ್ಪ ಹೆಚ್ಚು ನಮ್ಮ ಆಗದೆ ಇರೋಲ್ಲ. DCC ಬ್ಯಾಂಕ್ ಸೋತಿದ್ರೆ ಆಗುತ್ತೆಲ್ಲ ಹೈಕಮಾಂಡ್ ಇರ್ತಾನೆ. ನೋಡ್ರಿ, ಬೇಕಾದಷ್ಟು ನಡೀತಾನೆ ಇರ್ತಾರೆ. ಬೇಕಾದಷ್ಟು ಕಿತ್ತೂರಿ ಮಾಡ್ತಾ ಇರ್ತಾರೆ. ಯಾಕೆ ನಾವು ಆಯ್ತು ಇದೆ. ನಮ್ಮ ಆಗದವರು ನಾನು ಮೊನ್ನೆ ಕೂಡ ಹೇಳ್ತೀನಿ. ನಾನು ಜಾರಕಿಹೊಳಿ ಇಲ್ಲ ಅವತ್ತಿಂದ ಹೇಳ್ತಾರೆ. ಜೊತೆ 12 ಜನ ಎಲ್ಲ ಹೈಕಮಾಂಡ್ ಹೇಳ್ತೀನಿ. ನೋಡ್ರಿ, ಒಬ್ಬರ ಸೋತು ಅವ್ರು ಸೋತು ನಾವೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ. ರಾಜಕೀಯ ಹೇಳ್ತೀನಿ, ಬೇಕಾದಷ್ಟು ಜನ ಮಾಡ್ತಾ ಇರ್ತಾರೆ. ಪಕ್ಕ ಅಂತ ನಾನು ಹೈಕಮಾಂಡ್ ಬಿಟ್ಟಿದ್ದು. ಬಹಳ ಜನ ಕರಿಕೋಟ್ ಹಾಕೊಂಡು ಹೋಗಿರ್ತಾರೆ. ಅವ್ರ ಹೆಸರು ನಾನು ಮೊನ್ನೆ ಕೂಡ ಹೇಳ್ತೀನಿ, CM ಬದಲಾವಣೆ ಎಲ್ಲ ಹೈಕಮಾಂಡ್ ಇಲ್ಲ.